ಉತ್ತಮವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಒಂದು, ಈ ಭಾಗದ ಜನರಿಗೆ ಸುಲಭವಾಗಿ ಅವರ ಬಟ್ಟೆಯ ಅಗತ್ಯಗಳನ್ನು ನಿರ್ವಹಿಸೋಕ್ಕೆ ಒಂದು ಒಳ್ಳೆಯ ಅಂಗಡಿ ತೆರೆದಿದ್ದಾರೆ. ಇಲ್ಲಿ ಈ ಭಾಗದ ಜನರಿಗೆ ಖಂಡಿತವಾಗಿಯೂ ದೂರ ಹೋಗಬೇಕಾಗಿಲ್ಲ, ಇಲ್ಲೇ ಬಟ್ಟೆ ಖರೀದಿ ಮಾಡ್ಬೋದು. ಆ ರೀತಿಯಲ್ಲಿ ಒಂದು ಜನರಿಗೆ ಸಹಾಯ ಆಗುವಂಥ ಒಂದು ಕೆಲಸ ನಡೀತಾ ಇದೆ. ಅದೇ ರೀತಿ BSS ಕಚೇರಿಯ ಉದ್ಘಾಟನೆ ಆಗಿದೆ. ರಾಮಚಂದ್ರಪ್ಪ ಹೂಡಿಯವರು ಭಾಳ ಒಳ್ಳೆಯ ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ. ಅವರಿಂದ ಜನರಿಗೆ ಭಾಳ ಸಹಾಯ ಆಗಿದೆ. ಅದೇ ರೀತಿ ಜನರು ಅವರನ್ನು ಸಂಪರ್ಕಿಸಬೇಕಾದ್ರೆ ದೂರ ಹೋಗೋಕ್ಕಿಲ್ಲ, ಇಲ್ಲೇ ಒಂದು ಆಫೀಸ್ ಮಾಡಿದ್ದಾರೆ, ಚೆನ್ನಾಗಿದೆ ಆಫೀಸು. ಇದರಿಂದ ಸಾರ್ವಜನಿಕರಿಗೆ ಸಹಾಯ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ ಆಗಿದೆ. ಅದಕ್ಕೆ ನಾನು ಹೂಡಿ ರಾಮಚಂದ್ರಪ್ಪನವರನ್ನು ಅಭಿನಂದಿಸ್ತಾ ಇದ್ದೇನೆ ಮತ್ತು ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ಇದ್ದೇನೆ. ನಿರಂತರವಾಗಿ ಸೇವೆ ಮಾಡ್ಕೊಳ್ತಾ ಬರ್ತೀನಿ. ಹೌದು, ಇವಾಗಲೂ ನಾನು ಇಲ್ಲಿ ಬಂದಾಗ ಹಲವಾರು ವ್ಯಕ್ತಿಗಳು ಹೇಳಿದರು ಭಾಳ ಸಹಾಯ ಮಾಡ್ತಾ ಇದ್ದಾರೆ ಅಂತ. ಇದೇ ರೀತಿ ಮುಂದುವರಿಯಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ. ಅವರಿಗೆ ಸುಖ ಸಂತೋಷ ಆರೋಗ್ಯ ಕೊಡಲಿ ಅಂತ ಸಲಹೆ ನೀಡೋದಾದರೆ ಇಲ್ಲ, ಇದೇ ರೀತಿಯಲ್ಲಿ ಮುಂದುವರಿತಾ ಇರಿ. ತಮಗಾಗಿ ತಮ್ಮ ಹಾದಿಯಲ್ಲಿ ಹೋಗ್ತೀವಪ್ಪ. ಇದೇ ರೀತಿ ಮುಂದುವರಿತಾ ಇದ್ದೀರಿ. ಬೇರೆ ದೊಡ್ಡ ಹುದ್ದೆ ಹೋಗಬೇಕನ್ನೋ ಆಸೆ ಇಟ್ಟುಕೊಳ್ಬೇಡಿ. ಬಂದರೆ ತಗೊಳ್ಳಿ, ದೊಡ್ಡ ಹುದ್ದೆಗೆ ಹೋಗಿ ಅಂತ ನನ್ನ ವಂದನೆಗಳನ್ನು ಕೂಡ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೂಡಿ ಚಿನ್ನಿಯವರು ಸಾಮಾನ್ಯ ಜನತೆಗೆ ಎಟಕುವ ರೀತಿಯಲ್ಲಿ, ಹೆಗ್ಗಡೆಯವರು ಹೇಳಿದ ರೀತಿಯಲ್ಲಿ ಇದೆರಡು ಕಾರ್ಯಕ್ರಮ ಇವತ್ತು ಒಂದು ಕಡೆ ಆಫೀಸು ಉದ್ಘಾಟನಾ ಕಾರ್ಯಕ್ರಮ, ಬಟ್ಟೆ ಅಂಗಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹುಜನತೆಯನ್ನು, ಬಂಧುಗಳನ್ನು, ಶಿಷ್ಯ ವರ್ಗದವರನ್ನು ಇಲ್ಲಿಗೆ ಆಗಮಿಸುವಂತೆ ಮಾಡಿ ಅವ್ರಿಗೆ ಹಾರೈಸುವಂಥ ಕೆಲಸ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಹೂಡಿ ಚಿನ್ನಿಯವರು ಮಾಡುವಂಥ ಕಾರ್ಯಕ್ರಮ ಅಪಾರ ಅಪಾರ ಅಪಾರ. ಅವನು ವರ್ಣನೆ ಮಾಡೋದು, ಹೆಸರನ್ನು ವರ್ಣನೆ ಮಾಡೋದು ರೀತಿಯಾಗುತ್ತೆ. ಒಟ್ಟಾರೆ ಸೋಷಿಯಲ್ ವರ್ಕರ್ ಆಗಿರ್ತಕ್ಕಂಥ ಸಾಮಾನ್ಯ ಜನತೆಗೆ ಎಟ್ಕುವ ರೀತಿಯಲ್ಲಿ ಒಂದು ನ್ಯಾಯ ತೀರ್ಮಾನದಲ್ಲಾಗ್ಬೋದು, ಒಂದು ಗಲಾಟೆಲಾಗ್ಬೋದು, ಒಂದು ಸಹಕಾರ ಕೊಡೋದ್ರ ಮುಖಾಂತರ ಆಗ್ಬೋದು, ಎಲ್ಲವನ್ನು ಮಾಡ್ತಾ ಬಂದಿದ್ದಾರೆ. ಅವರು ವಿಶೇಷವಾದ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸಗಳು ಮಾಡಬೇಕಾಗಿದೆ. ಹೆಗಡೆಯರ ಆಶೀರ್ವಾದ ಇದೆ. ಸಂತೋಷ್ ಹೆಗ್ಡೆ ನೋಡಿದ್ರೆ, ಸಂತೋಷ್ ಹೆಗ್ಡೆ ಅಂದರೆ ಉಡಿ ಚಿನ್ನಿ ಅಂದರೆ ಸಂತೋಷ್ ಹೆಗ್ಡೆಯರು. ಸಾಲಮರ ತಿಮ್ಮಕ್ಕ ಇದ್ದರು. ಅವರು ವಿಶೇಷ ಇಂಥ ಕಾರ್ಯಕ್ರಮಕ್ಕೆ ಯಾವುದೋ ತಪ್ಪಿಸ್ಕೊಳ್ತಿಲ್ಲ, ಬರ್ತಾನೆ ಇದ್ದರು. ಅವರು ಲಿಂಗೈಕ್ಯರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವರೆಲ್ಲರೂ ಕೂಡ ಹೊಂದಾಣಿಕೆಯಿಂದ ಮುಂದುವರಿಯುವಂಥ ಕೆಲಸ ಮಾಡಲಿ. ಸಾಮಾನ್ಯ ಜನತೆಗೆ ಎಟುಕುವಂಥ ರೀತಿಯಲ್ಲಿ ಬಟ್ಟೆ ಅಂಗಡಿ ಓಪನ್ ಮಾಡಿದ್ದಾರೆ. ನೋಡಿ, ಈಗ ಆಫೀಸಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಮಠದಲ್ಲಿ ನಾನು ಮಾಡಿಲ್ಲ, ಆ ರೀತಿಯಲ್ಲಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿನ್ನಿಯವರು ಸೈಲೆಂಟಾಗಿರ್ಬೇಕೀಗ. ನಮ್ಮ ಚಿನ್ನಿಯವರು ಅಂದರೆ ರಾಮಚಂದ್ರಪ್ಪನವರು ಈಗ ಮುಂದಿನ ರೂಹಾರಿಯಾಗಿ MLA ಆಗಬೇಕು ಅಂತೇಳಿ ಎಲ್ಲರ ಆಕಾಂಕ್ಷೆ ಇದೆ. ಆಕಾಂಕ್ಷೆಗೆ ನೀವೆಲ್ಲ ಒಂದು ಚಪ್ಪಾಳೆ ತಟ್ಟದ ಮುಖಾಂತರ ನಾವೆಲ್ಲ ಇದ್ದೀವಿ ಅಂತೇಳಿ ಹಾರೈಸುವಂಥ ಕೆಲಸ ಮಾಡಬೇಕು. ಸಂತೋಷ ಹೆಗಡಿದರೆ ಚಪ್ಪಾಳೆ ತಟ್ಟಿ ಎಲ್ಲರೂ ನೋ ಇದು ಕೇಳ್ತೆ ಒಂದು ಚಪ್ಪಾಳೆ ಮುಖಾಂತರವಾಗಿ ಹೂಡಿ ಚಿನ್ನಿಯವರು ಮುಂದಿನ MLA ಆಗಬೇಕು ಅಂತೇಳಿ ಅವರ ಸೇವಾ ಕೈಕರ್ಯವನ್ನು ನೋಡಿದಾಗ ಅವರಾದರೆ ಭಾಳ ಸಮಾಜಕ್ಕೆ ಒಳಿತಾಗತ್ತೆ ಅಂತೇಳಿ ಭಾವಿಸ್ತಾ ಇದ್ದೀವಿ. ಹಾಗಾಗಿ ಅವರ ವರ್ಣನೆ ಹೆಚ್ಚಿನ ಮಾಡೋದು ಬೇಡ. ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಸೇವೆ ನಿರಂತರವಾಗಿ ಗುರು ಹಿರಿಯರ ಆಶೀರ್ವಾದ ನಡೆಯುವಂಥ ಕೆಲಸಗಳಾಗಲಿ ಅಂತೇಳಿ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ನಾನು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಇವತ್ತು ವಿಶೇಷ ಅಂದರೆ ಭಾರತೀಯರ ಸೇವಾ ಸಮಿತಿ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಒಂದು ಮಿಸ್ಟರ್ ಯೂನಿಕ್ ಅಂತ ಒಂದು ಬಟ್ಟೆ ಅಂಗಡಿಯನ್ನು ಇವತ್ತು ನಾವು ಉದ್ಘಾಟನೆ ಮಾಡೋಕ್ಕೆ ಬಂದಿರತಕ್ಕಂಥ ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬರು ನಮಗೆಲ್ರಿಗೂ ಗುರುಗಳು ಸಮಾನ, ದೇವರು ಸಮಾನ, ಎಲ್ಲರೂ ತಂದೆ ಸಮಾನ. ಈ ದೇಶದಲ್ಲಿ ನಿಷ್ಠಾವಂತರನ್ನು ಏನು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಯಾವುದೇ ಭಯಪಡದೆ ಇಡೀ ರಾಜ್ಯದಲ್ಲಿ ಹೆಸರನ್ನು ಗಳಿಸಿ ಇಡೀ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ ಅಂದರೆ ಭಯಪಡೋದಕ್ಕೆ
ಹಿಂಜರಿತಾರೆ ಅಂದರೆ ಭಯ ಪಡ್ತಾರೆ ಅಂದರೆ ಅದು ಏಕೈಕ ನಮ್ಮ ಸಂತೋಷ್ ಹೆಗಡೆ ಸಾಹೇಬ್ರ ಮುಖಾಂತರ ಮಾತ್ರ ಅಂತ ಹೇಳೋಕ್ಕೆ ಬಯಸ್ತೀನಿ. ಅಂಥ ಮಹಾನ್ ವ್ಯಕ್ತಿಗಳು ಬಂದು ಇವತ್ತು ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಬಟ್ಟೆ ಅಂಗಡಿಯನ್ನು ಜೀವನೋದ್ಧಾರಕ್ಕೆ ನಮ್ಮ ಅಕ್ಕನ ಮಕ್ಕಳು ಇವತ್ತು ಅವರು ತಂದೆ ಇಲ್ಲದ ಸ್ಥಾನದಲ್ಲಿ ನಾವು ತಂದೆಯಾಗಿ ಅವ್ರು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವ್ರಿಗೂ ಒಂದು ಸ್ವಂತ ಉದ್ದಿಮೆಯಾಗಿ ಬದುಕಲಿ, ಎಲ್ಲೂ ದೌರ್ಜನ್ಯ ದಬ್ಬಾಳಿಕೆ ಇನ್ನಿತರ ಎಲ್ಲೇ ಯಾವುದೇ ಒಂದು ಕೆಟ್ಟ ದಾರಿಯಲ್ಲಿ ಹೋಗ್ದಿರ ಅವರು ಸ್ವಂತ ದಾರಿಯಲ್ಲಿ ಬದುಕಲಿ, ಜೀವನ ಮಾಡ್ಕೊಂಡು ಬದುಕಲಿ ಅಂತೇಳೋ ಉದ್ದೇಶದಿಂದ ಇವತ್ತು ಅವ್ರಿಗೂ ಒಂದು ಅಂಗಡಿ ಸಹ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಇವತ್ತು ಮನಸ್ಫೂರ್ತಿಯಾಗಿ ಬಂದು ನಮ್ಮ ಮಹಾದೇವ ಸ್ವಾಮಿಗಳು, ಬಸವ ಕಲ್ಯಾಣ ಮಠ ಮತ್ತು ಜಿ ಆನಂದಣ್ಣವರು, ಇನ್ನೂ ಹಲವಾರು ಭಾಗ್ಯ ಮೇಡಮ್ ಅವರು, ಪ್ರಶಾಂತ್ ಚಕ್ರವರ್ತಿ, ಯೋಗೇಶು, ಮಹೇಶು, ಹೇಮ ಕನ್ನಡತಿಯವರು, ಸೂರಿರವರು, ಇನ್ನೂ ಹಲವಾರು ಗಣ್ಯರು ಬಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಚಲನಚಿತ್ರ ನಟರು ಆದಂತಹ ಎಲ್ಲ ನಮ್ಮ ಗಣಪ ಸಾರು, ಸಾಗರ್ ತುರುವೇಕೆರೆಯವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಬಳಗ ಬಂದು ಇವತ್ತು ಹಲವಾರು ಜನ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಹೃದಯಪೂರ್ವಕವಾಗಿ ನಾನು ಋಣಿಯಾಗಿರ್ತೀನಿ, ಅಭಿನಂದಿಸ್ತೀನಿ. ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ತೆ, ಜೈ ಭೀಮ್. ಇವತ್ತಿನ ದಿನ ನಮ್ಮ ಭಾರತೀಯರ ಸೇವಾ ಸಮಿತಿ ಅವರ ಒಂದು ಕೇಂದ್ರ ಕಚೇರಿಯನ್ನು ಇವತ್ತು ಹೂಡಿ ತಿಗಳಪಾಳ್ಯದಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಏನಪ್ಪ ಇವತ್ತಿನ ದಿನ ವಿಚಾರ ಏನಂದರೆ, ಅವರು ಮಾಡಿರ್ತಕ್ಕಂಥ ಸಾಧನೆ ಮತ್ತು ಹೋರಾಟಗಳನ್ನ ಪ್ರತಿಯೊಬ್ಬರು ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಬಂದರೆ ಈ ಆಫೀಸಲ್ಲಿ ನೋಡ್ಬೋದು ಅವ್ರು ಮಾಡಿರ್ತಕ್ಕಂಥ ಹೋರಾಟ. ಈ ಭಾಗದಲ್ಲಿ ಸಹಾಯ ಮತ್ತು ನಾಯಕತ್ವ ಅಂತ ಮೊದಲನೇದಾಗಿ ಗುರುತಿಸಿದ್ರೆ ಅದು ನಮ್ಮ ಹೂಡಿ ಚಿನ್ನಣ್ಣವರಾಗಿರ್ತಾರೆ. ಅವರ ಒಂದು ಮಾರ್ಗದರ್ಶನ ನಾವು ಹೋಗ್ತಾ ಇದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಸಂಘಟನೆ ಹಾಗೂ ಅವರೊಂದು ರಾಜಕೀಯ ಬಲವನ್ನು ತುಂಬಿಸ್ಕೊಬೇಕು ಅನ್ನೋದು ನಮ್ಮ ನಾಯಕರೆಲ್ಲರೂ ಒಂದು ಅವರಿಗೆ ಜೊತೆಯಲ್ಲಿ ಅವರ ತಮ್ಮಂದಿರು ನಾವು ಬಲ ತುಂಬಿಸ್ತಾ ಇದ್ದೀರಿ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಸಿಲಿಕಾನ್ ಸಿಟಿ ಹಾಸ್ಪಿಟ್ಲ್ ಮಾಲೀಕರಾದಂಥ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಸಾಮಾಜಿಕ ಹೋರಾಟ ಸಮಾಜ ಸೇವೆಗಳು ಮಾಡ್ಕೊಂಡು ತುಂಬ ಬಡ ಕಡವರಿಗೆ ಉಚಿತ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಅವರು ಸಹ ಒಂದು ಕಚೇರಿ ಉದ್ಘಾಟನೆಗೆ ಬಂದು ಆಶೀರ್ವಾದ ಮಾಡಿರ್ತಾರೆ. ಇಷ್ಟು ಮಾತು